ಟಾಪ್ 5 ಕನ್ನಡ ಡಬ್ಡ್ ಮೂವೀಸ್. அவன் தான் என் மாமாவை சாவச்சு எல்லாரையும் சாவடிக்க போறவன். ஏய், அவன் செத்துட்டான்டா. ಕನ್ನಡದಲ್ಲಿದೆ ಬೇರೆ ಲ್ಯಾಂಗ್ವೇಜ್ ಮೂವೀಸು. ಈ 5 ಮೂವಿನ ಮಿಸ್ಸೇ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಮೂವಿ. ಏನಕ್ಕೆ ಅಂದರೆ ಈ 5 ಮೂವಿನೂ ತುಂಬ ಜಮ್ಮಾಗಿರೋ ಮೂವಿ. ನಾನು ಹುಡುಕಿ ನಿಮಗೋಸ್ಕರ 5 ಮೂವಿ ಕೊಟ್ಟರು ಕೂಡ ಒಂದು ಪ್ಲೆಸೆಂಟ್ ಆ್ಯಂಡ್ ನಿಮಗೂ ಸ್ಯಾಟಿಸ್ಫೈ ಆಗಬೇಕು. ಕನ್ನಡ ಡಬ್ಬಿಂಗು ತುಂಬ ಚೆನ್ನಾಗಿ ಮಾಡಿರೋ ಮೂವೀಸು. ಅದರಲ್ಲೂ ಲಾಸ್ಟಲ್ಲಿ ಒಂದು ಮೂವಿ ಹೇಳ್ತೀನಿ, ಫಸ್ಟಲ್ಲಿ ಇಟ್ಟಿದ್ದೀನಿ. ಆ ಮೂವಿ ಅಂತೂ ಕ್ರೇಜಿ ಮೂವಿ. ಅದನ್ನು ಮಿಸ್ಸೇ ಮಾಡದೆ ನೋಡಬೇಕು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಆ ಮೂವಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಅದರಲ್ಲಿ ರಿಟರ್ನು ತುಂಬ ಚೆನ್ನಾಗಿತ್ತು. ಇದು ಕನ್ನಡದಲ್ಲಿದ್ದರೆ ಎಲ್ಲರಿಗೂ ಹೇಳ್ಬೋದಾಗಿತ್ತು ಅಂದ್ಕೊಂಡೆ, ಬಟ್ ಇವತ್ತು ಆ ಮೂವಿ ಕನ್ನಡದಲ್ಲಿದೆ. ಲಾಸ್ಟಲ್ಲಿ ಹೇಳ್ತೀನಿ, ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. 5th ಮೂವಿ ಧನುಷ್ ಆ್ಯಕ್ಟ್ ಮಾಡಿ ತುಂಬ ಚೆನ್ನಾಗಿ ಡೆಲಿವರ್ ಮಾಡಿರೋ ಒಂದು ಮೂವಿ ಆ್ಯಂಡ್ ವೆಟ್ರಿಮಾನ್ ಅವ್ರನ್ನ ಡೈರೆಕ್ಟ್ ಮಾಡಿರೋ ಮೂವಿ. ಈ ಮೂವಿ ಕನ್ನಡ ಡಬ್ಬಿಂಗ್ ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾಯಿದ್ರು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಾಯಿದ್ರು. ಇದನ್ನು ನಾನು ಹೇಳಲೇಬೇಕು, ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡೆ ಆ್ಯಂಡ್ ಸಿಕ್ಕಿದೆ. ಅದೇ ವಡ ಚೆನ್ನೈ. ಈ ಮೂವಿ ಕನ್ನಡ ಡಬ್ಬಿಂಗಲ್ಲಿದೆ ಆ್ಯಂಡ್ ಈ ಮೂವಿ ಯಾವ OTT ಪ್ಲ್ಯಾಟ್ಫಾರ್ಮಲ್ಲಿದೆ ಅನ್ನೋದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ನಿಮಗೆ ಏನಾದರೂ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೆಳಗಡೆ ಇರುತ್ತೆ, ಅಲ್ಲಿ ಬಂದು ನಿಮಗೆ ಯಾವ ಮೂವಿ ಬೇಕೋ ಅದನ್ನು ಡೈರೆಕ್ಟ್ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಸೆಕೆಂಡ್ ಮೂವಿ ವಿಜಯ್ ಸೇತುಪತಿ ಅವರು ತುಂಬ ಚೆನ್ನಾಗಿ ಸಖತ್ತಾಗಿ ಆ್ಯಕ್ಟ್ ಮಾಡಿ ಆ್ಯಂಡ್ ತುಂಬ ಮೈಲ್ಡಾಗಿರುತ್ತೆ ಆ ಮೂವಿ, ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಅದರಲ್ಲಿ 2 ಹೀರೋಯಿನ್ ಇದ್ದಾರೆ. ಆ 2 ಹೀರೋಯಿನು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಮೂವಿ. ತುಂಬ ಜನ ಲೈಫಲ್ಲಿ ಈ ಥರ ಎಲ್ಲ ಆಗಿರುತ್ತೆ, ಆ ಥರ ಒಂದು ಮೂವಿ, ಲೈಫ್ ಚೇಂಜಿಂಗ್ ಮೂವಿ ಅಂತಲೇ ಹೇಳ್ಬೋದು. ಅದೇ ಧರ್ಮದುರೈ. ಸೊ ಇದು ಕೂಡ ಕನ್ನಡ ಡಬ್ಬಿಂಗಲ್ಲಿದೆ. ಎಲ್ಲಿದೆ ಅನ್ನೋದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ ನಿಮಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಆ್ಯಂಡ್ 3ನೇ ಮೂವಿ ತಲಪತಿ ವಿಜಯ್ ಅವರು ಆ್ಯಕ್ಟ್ ಮಾಡಿ ತುಂಬ ಕಾಂಟ್ರವರ್ಸಿಗೆ ಒಳಗಡೆಗಾಗಿ ಆ್ಯಂಡ್ ನನಗೆ ತುಂಬ ಪರ್ಸ್ನಲ್ ಫೇವ್ರೇಟ್ ಆಗಿರೋ ಒಂದು ಮೂವಿ. ಅವರು ಈ ಮೂವಿಲಿ ಚೆನ್ನಾಗಿ ಮಾಡಿರೋದಕ್ಕೆ ಕಾರಣ ಏನಂದರೆ ಆ ಮೂವಿಲಿ ಅವರಿಗೆ ಫಸ್ಟು ಲೀಡರ್ ಅಂತ ಕೊಟ್ಟಿದ್ರು ಆ ಮೂವಿ ಟೈಟಲು. ಅದಾದಮೇಲೆ ಜಯಲಲಿತಾ ಅವರಿದ್ದಾಗ ಏನೋ ಇಶ್ಯೂ ಆಗಿ ಅವರಿಗೆಲ್ಲ ಅವಮಾನ ಮಾಡಿ ತುಂಬ ಪ್ರಾಬ್ಲಮ್ ಮಾಡಿ ಅದಾದಮೇಲೆ ಆ ಮೂವಿ ಹೆಸರು ತಲೈವ ಅಂತ ಚೇಂಜ್ ಆಯಿತು. ಈ ಮೂವಿ ಕನ್ನಡ ಡಬ್ಬಿಂಗಲ್ಲಿದೆ. ಎಲ್ಲಿದೆ ಅನ್ನೋದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರಿ. ಆ್ಯಂಡ್ ಸೆಕೆಂಡ್ ಮೂವಿ, ಈ ಮೂವಿ ತುಂಬ ಫೀಲ್ ಗುಡ್ ಆಗಿರೋ ಮೂವಿ. ಈ ಮೂವಿ ತುಂಬ ಜನ ಮಾತಾಡಿದ್ರು ಆ್ಯಂಡ್ ನಾನು ವೀಡಿಯೋ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕಮೆಂಟ್ ಮಾಡಿದ ಮೂವಿನೂ ಇದೇನೆ. ಅರವಿಂದ್ ಸ್ವಾಮಿ ಆ್ಯಂಡ್ ಕಾರ್ತಿಕ್ ಅವರು ಆ್ಯಕ್ಟ್ ಮಾಡಿ ತುಂಬ ಸೆಟಲ್ಡ್ ಆಗಿ, ತುಂಬ ಮೈಲ್ಡ್ ಆಗಿ, ತುಂಬ ಸ್ಟೋರಿ ಟೆಲ್ಲಿಂಗಲ್ಲಿ ಒಂದು ನಾವಲ್ ಓದಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಆ ಥರ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿರೋ ಒಂದು ಮೂವಿ. ಅದೇ ಮೆಯ್ಯಳಗನ. ಸೊ ಈ 4 ಮೂವಿನೂ ಬೆಸ್ಟ್ ಮೂವಿ. ಬಟ್ ಆದರೆ ಕನ್ನಡ ಡಬ್ಬಿಂಗೇ ಸೂಪರ್ ಆಗಿದೆಯಲ್ಲ ಅಂತ ಇದ್ದಿದ್ದ ಮೂವಿ. ಮತ್ತು ಕಾನ್ಸೆಪ್ಟು ಸರಿಯಾದ ಕಾನ್ಸೆಪ್ಟು. ಆ್ಯಂಡ್ ಒಂದು ಕಾರ್ ಪಾರ್ಕಿಂಗಲ್ಲಿ ಜಗಳ ಆಗುತ್ತೆ. ಮೇಲ್ಗಡೆ ಮನೆಯವರು ಕೆಳಗಡೆ ಮನೆಯವ್ರಿಗೆ ಆ ಪಾರ್ಕಿಂಗ್ ಬಿಟ್ಕೊಡಲ್ಲ ಅಂತ ಕಿತ್ತಾಡಿಕೊಂಡು ಲಾಸ್ಟಲ್ಲಿ ಆ ಪಾರ್ಕಿಂಗ್ ಯಾರಿಗಾಯಿತು ಆ್ಯಂಡ್ ಕಾರ್ ಯಾರ್ದಾಯಿತು ಆ್ಯಂಡ್ ಕಾರ್ ಯಾರ್ದು ಹಾಳಾಯಿತು ಆ್ಯಂಡ್ ಇವ್ನು ತಗೊಂಡಂತ ಅವ್ನು ತಗೊಳ್ಳೋಕ್ಕೆ ಇವ್ನು ತಗೊಳ್ಳೋಕ್ಕೆ ಆ ಥರ ಕಿತ್ತಾಡಿಕೊಂಡು ಆ್ಯಂಡ್ ಕನ್ನಡ ಡಬ್ಬಿಂಗ್ ಸೂಪರಾಗಿ ಬಂದಿರೋ ಒಂದು ಮೂವಿ. ಅದೇ ಪಾರ್ಕಿಂಗ್. ಈ 5 ಮೂವಿನೂ ಎಲ್ಲಿದೆ ಅನ್ನೋದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವ OTT ಸಿಗುತ್ತೆ ಅನ್ನೋದು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನಿಮಗೆ ಏನಾದರೂ ಬೇಕು ಈ ವಿಡಿಯೋ ಡೈರೆಕ್ಟಾಗಿ ಕಳಿಸ್ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ID ಕೆಳಗಡೆ ಇದೆ, ಯೂಟ್ಯೂಬ್ ಚಾನಲಲ್ಲೂ ಲಿಂಕ್ ಮಾಡಿದ್ದೀನಿ. ಹೋಗಿ ಅಲ್ಲಿ ನನ್ನ ID ಫಾಲೋ ಮಾಡ್ಕೊಂಡು ನನಗೆ DM ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನನಗೆ ಮೋಟಿವೇಶನ್ ಕೊಡೋದು. ನಾನು ಬೆಸ್ಟ್ ಕೊಡ್ತಾ ಇದ್ದೀನಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದೇ ರೀತಿ ಒಳ್ಳೊಳ್ಳೆ ಮೂವೀಸ್ ಬೇಕು, ಇನ್ನೂ ಡಬ್ಡ್ ಮೂವೀಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಲವ್ ಯು. ಬಾಯ್.